ಕೇವಲ ಬಿಡದಿ ಅಲ್ಲ, ಈಗಾಗಲೇ ಕೆಂಪೇಗೌಡ ಬಡಾವಣೆ, ಶ್ರೀರಾಮ್ ಕಾರಂತ್ ಬಡಾವಣೆ, ಬೇರೆ ಬೇರೆ ಬಡಾವಣೆಗಳನ್ನ ಬೆಂಗಳೂರಲ್ಲಿ ನಾವು ಮಾಡಿದ್ದೀವಿ. ಎಲ್ಲಿಗೂ ಮೂಲಭೂತ ಸೌಕರ್ಯ ಕೊಟ್ಟಿಲ್ಲ. ನನ್ನದೇ ಕ್ಷೇತ್ರದಲ್ಲಿ ಕೆಂಪೇಗೌಡ ಬಡಾವಣೆ ಇಷ್ಟೊಂದು ದೊಡ್ಡ ಏರಿಯಾ ಇದೆ, ಎಲ್ಲಿ ನೀವು ಮೂಲಭೂತ ಸೌಕರ್ಯ ಕೊಟ್ರಿ? ಯಾರು ಸೈಟ್ ತಗೊಂಡಿದ್ದಾರೆ ಕಳೆದ 10 ವರ್ಷದಿಂದ ಬಂದಿಲ್ಲ ಅಂದ್ರೆ ಅವ್ರಿಗೆ ಇನ್ನೊಂದು ಕಡೆ ಸೈಟ್ ಇರಬೇಕು. ಯಾರಿಗೆ ಸೈಟ್ ಇಲ್ಲ, ಸೈಟ್ ತಗೊಂಡ್ರೆ ಅವ್ರು ಬಂದು ಮನೆ ಕಟ್ತಾರೆ ತಾನೆ. ಮನೆ ಕಟ್ಟಿಲ್ಲ ಅಂದ್ರೆ ಏನು ಅರ್ಥ? ನಿಮ್ಗೆ ಅದು ಬೇಕಾಗಿಲ್ಲ, ನಿಮ್ಗೆ ಬೇರೆ ಎಲ್ಲ ಇದೆ, ದೊಡ್ಡ ಯಾರಿಗೂ ಇನ್ಫ್ಲೂಯೆನ್ಸ್ ಮಾಡಿ ತಗೊಂಡಿದ್ದೀರಿ. ಇದನ್ನು ಮುಟ್ಟುಕೊಂಡು ಹಾಕುವಂತ ಕೆಲಸ ಮೊದಲು ಆಗ್ಬೇಕು, ಆಮೇಲೆ ನೀವು ಹೊಸದ್ರ ಬಗ್ಗೆ ಯೋಚನೆ ಮಾಡಬೇಕು. ಬೆಂಗಳೂರನ್ನ ಮತ್ತೆ ಮತ್ತೆ ಬೆಳೆಸಿ ನೀವು ನೀರಲ್ಲಿಂದ ಕೊಡ್ತೀರಿ. ಇವತ್ತು ನೀರಿಗೆ ಸಮಸ್ಯೆ ಇದೆ, ವಿದ್ಯುತ್ತಿಗೆ ಸಮಸ್ಯೆ ಇದೆ, ಬಿಲ್ ಜಾಸ್ತಿ ಮಾಡ್ತಾ ಇದ್ದೀರಿ, ಕಸ ಎತ್ತಕ್ಕೆ ಸಮಸ್ಯೆ ಇದೆ. ಬೆಂಗಳೂರನ್ನ ಬೆಳೆಸಬೇಕು, ಯಾಕಂದ್ರೆ ನಿಮ್ಮ ರಿಯಲ್ ಎಸ್ಟೇಟ್ ನಡಿಬೇಕು, ನಿಮ್ಮ ಭೂ ಮಾಫಿಯಾ ನಡಿಬೇಕು, ನೀವು ಜಮೀನು ಮಾಡಬೇಕು. ಈ ಕಾರಣಕ್ಕಾಗಿ ಇವತ್ತು ಅದು ಬಿಡದಿಯ ಟೌನ್ಶಿಪ್ ಇರ್ಬೋದು ಅಥವಾ ಬೇರೆ ಟೌನ್ಶಿಪ್ ಇರ್ಬೋದು, ಇದರ ಬಗ್ಗೆ ಯೋಚನೆ ಆಗ್ತಿದೆ. ನಾನು ಆಗ್ರಹ ಮಾಡ್ತಾ ಇರುವಂತದ್ದು, ಈಗಾಗಲೇ ಯಾವ ಜಮೀನನ್ನ ನೀವು ತಗೊಂಡಿದ್ದೀರಿ, ಯಾವ ಬಡಾವಣೆಯನ್ನ ನೀವು ಮಾಡಿದಿರಿ, ಅದರಲ್ಲಿ ಮೂಲಭೂತ ಸೌಕರ್ಯ ಕೊಡಿ. ಎಲ್ಲಿ ಖಾಲಿ ಸೈಟ್ ಇದೆ ಅದನ್ನು ಮುಟ್ಕೊಳ್ಳ ಹಾಕೊಂಡು ಯಾರು ಸೈಟ್ ಕೇಳಿದ್ದಾರೆ ಅವರಿಗೆ ಕೊಡುವಂತ ಕೆಲಸ ಮಾಡಿ. ಇದನ್ನು ಸರ್ಕಾರ ಮಾಡ್ಬೇಕನ್ನುವಂತ ಆಗ್ರಹ ಮಾಡ್ತಾ ಇದ್ದೀನಿ.